ಮಾತಾಡ್ತಾ ಇದ್ವಿ ನಾವು ಒಂದ್ ವಿಚಾರ, ಸಂಧಾನ ಆಗ್ಬೇಕು, ಕೂತ್ಕೊಂಡ್ ಮಾತಾಡ್ಬೇಕು ಅನ್ನುವಂತ ಒಂದ್ ಮಾತನ್ನ ಹೇಳ್ತೀರಾ. ಸತತವಾಗಿ ಏನ್ ನಡೀತಾ ಇದೆ ಸರ್ಕಾರದಲ್ಲಿ, ಏನ್ ಆಗ್ತಾ ಇದೆ, ಏನಿಲ್ಲ, ಏನ್ ಆಗೋಗುಗಳ ಬಗ್ಗೆ ಸರ್ಕಾರಕ್ಕೆ ಗಮನದಲ್ಲಿ ಇರದೆ ಯಾವ್ದು ಕೆಲಸ ಕೂಡ ನಡೆಯೋದಿಲ್ಲ. ಈಗ KSRTC ಸಿಬ್ಬಂದಿಗಳ ವೇತನದ ವಿಚಾರದಲ್ಲಿ ತೊಂದರೆ ಇದೆ ಅಂತ ಅಂದಾಗ ಅದು ಸರ್ಕಾರದ ಗಮನಕ್ಕೆ ಇದ್ದೇ ಇರುತ್ತೆ. 3 ತಿಂಗಳಿಂದ ಅವ್ರು ಸತತವಾಗಿ ಸಂಧಾನಕ್ಕೂ ಕೂಡ ಪ್ರಯತ್ನ ಮಾಡಿದ್ರೆ, ಮನವಿ ಪತ್ರಗಳನ್ನ ಸಹಿತ ಸಲ್ಲಿಸಿದ್ದಾರೆ, ಯಾವುದಕ್ಕೂ ರೆಸ್ಪಾನ್ಸ್ ಬಂದಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೊಟೆಸ್ಟ್ ಅನ್ನುವಂತ ಒಂದು ದಾರಿಯನ್ನ ಹಿಡಿದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಕೂಡ ಧರಣಿಯನ್ನ ಮಾಡಬಹುದು, ಮುಷ್ಕರವನ್ನ ಮಾಡಬಹುದು. ಅದು ಸಾರಿಗೆ ನೌಕರರಾದ್ರೂ ಸರಿ, ಅಂಗನವಾಡಿ ಕಾರ್ಯಕರ್ತರೇ ಆದ್ರೂ ಸರಿ, ಕೊನೆ ಪಕ್ಷದಲ್ಲಿ ನಾವು ಸರ್ಕಾರದಲ್ಲಿರುವಂತವರಾದ್ರೂ ಸರಿ, ಅಥವಾ ಪೊಲಿಟಿಕಲ್ ಪಾರ್ಟಿಗಳಾದ್ರೂ ಸರಿ, ಹೋರಾಟ ಇಲ್ದಿರ ಈ ದೇಶದಲ್ಲಿ ಏನೂ ಕೂಡ ನಡೆದಿಲ್ಲ ಅನ್ನೋದು ಅರಿವು ನನಗೂ ಇದೆ. ಅಂಡ್ ಇದು ಅಂತದ್ದೇ ಒಂದು ಹೋರಾಟ. ಅದಕ್ಕೆ ನನ್ನ ಅತ್ಯಂತ ಗೌರವ ಇದೆ, ಅವರ ಮಾಡ್ತಿರುವಂತ ಹೋರಾಟಕ್ಕಾಗ್ಲಿ, ಅವರ ಮುಷ್ಕರಕ್ಕಾಗ್ಲಿ, ಅವರ ಬೇಡಿಕೆಗಳಿಗಾಗ್ಲಿ. ಆದ್ರೆ ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದಾಗ ನನಗೆ ಬೇಸರ ಆಗಿದ್ದು ಏನು ಅಂತಂದ್ರೆ, ಈ ಡಿಬೇಟು ಹೇಗೆ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸೋದಕ್ಕೆ ಇರಬೇಕಾಗಿದ್ದ ಡಿಬೇಟ್ ಹೊರತು ದಿಸ್ ಡಿಬೇಟ್ ಇಸ್ ಗೋಯಿಂಗ್ ಪೊಲಿಟಿಕಲ್. ಯಾಕೆ ಅಂತಂದ್ರೆ ಮಧ್ಯ ಕೂತಿರುವಂತ BJP ಅವರಾಗಿರ್ಬೋದು, ನನ್ನ ಪಕ್ಕದಲ್ಲಿ ಕೂತಿರುವಂತ JDS ಅವರಾಗಿರ್ಬೋದು, ಅವರು ನೆನಪಿಸ್ಕೊಳ್ಬೇಕು, ಇವ್ರಿಗೆ ಮಾತಾಡಕ್ಕೆ ಸ್ವಾತಂತ್ರ್ಯ ಕೊಡ್ಲಿಲ್ಲ, ನಾವು ಮಾತಾಡ್ಲೇಬೇಕಲ್ಲ ಮೇಡಮ್. ಇವ್ರ ಮನವಿ, ಇವ್ರ ಕಷ್ಟ ಕೇಳಕ್ ಅವ್ರು ರೆಡಿ ಇಲ್ಲ ಅಂದ್ರೆ ನಾವು ಕುತ್ಕೊಳ್ಳೇಬೇಕಲ್ಲ. ಮಾನ್ಯ ಮಂಜುನಾಥ್ ಹೇಳಿದ್ರು, ಹೈ ಲೆವೆಲ್ ಕಮಿಟಿಯನ್ನ ನಾವು ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರು ಈ ವಿಚಾರದಲ್ಲಿ. ಸೊ ಒಂದಷ್ಟು ಬೇಡಿಕೆಗಳು ಈಡೇರಿಕೆ ಆಯ್ತು, ಇಲ್ಲ ನಾವು ಯಾವ್ದು ಆಗಿಲ್ಲ, ಆಗಿದೆಯಾ ಸರ್? ಯಾವ್ದು ಆಗಿಲ್ಲ, ಯಾವ್ದು ಆಗಿಲ್ಲ. ಕೇಳಿ ಪಕ್ಕದಲ್ಲೇ ನಿಮಿಷ ಇರ್ರಿ, ಅದನ್ನೇ ಮಾತುಕತೆ ಅನ್ನೋದು, ಆಯ್ತಾ? ಸೊ ಅವತ್ತಿನ ದಿನಕ್ಕೆ ಸಾರಿಗೆ ಮಂತ್ರಿಗಳು ಕೂಡ ಹೋಗಿ ಮಾತಾಡೋದಕ್ಕೆ ರೆಡಿ ಇರಲಿಲ್ಲ BJP ಸರ್ಕಾರದಲ್ಲಿ. ಇವತ್ತಿನ ದಿನ ಇವ್ರು ಏನೋ ಮಾಡ್ತಾ ಇದಾರೆ ಅನ್ನೋದಕ್ಕೆ ಹೋಗಿದ್ರು, ಮಾತಾಡಿದೀವಿ. ನೀವು ರಾಜಕಾರಣ ಮಾತಾಡಿದ್ರೆ ನಾನು ರಾಜಕಾರಣ ಮಾತಾಡ್ಬೇಕಾಗಿತ್ತೆ. ನೀವು ಇದ್ರದ್ದೇನಿದೆ 2 ವರ್ಷದ ಮಾತಾಡಿ, 4 ವರ್ಷದ ಮಾತಾಡಿದ್ರೆ ನಾವು ಮಾತಾಡ್ತೀವಪ್ಪ, ನಾವು ಮಾತಾಡ್ತೀವಿ. 2 ವರ್ಷದವ್ರು ವೇತನ ಬಾಕಿ ಕೇಳ್ತಾ ಇದಾರೆ, ಅದನ್ನ ಕೊಡ್ಬೇಕು. ನೀವು ಅದನ್ನ ಮಾತಾಡಿ. 18,000 ಕೋಟಿ ಕೊಡ್ಬೇಕು, ಒಂದು 24ರಿಂದ ಬಾಕಿ ಕೊಡ್ಬೇಕು, ಅದನ್ನ ಮಾತಾಡಿ. ನೀವು ಯಾರೋ ಪ್ರಚೋದನೆಗೋಸ್ಕರ ಒಳಗಾಗಿ ಇವತ್ತಿನ ದಿನ ಮುಷ್ಕರಕ್ಕೆ ಪ್ರಚೋದನೆನೂ ಇಲ್ಲ. ಸರ್ಕಾರ ಒತ್ತಾಯಿಸಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗಿರೋ ಸರ್. ಏನಿಲ್ಲ, ನಾವೇ ಆರೋಪ ಮಾಡ್ತೀರಾ ನೀವು? 4 ಬಿಜೆಪಿ JDS ಏನಿಲ್ಲ, ಇಲ್ಲಾಜಿಕಲ್ ಆಗಿ ಮಾತಾಡ್ತಾ ಇದ್ರು. ನಿಗಮಕ್ಕೆ ಬಂದಿರೋ ಹಣನ ಅವ್ರಿಗೆ ವಾಪಸ್ ಹಂಚ್ಬಿಡಿ ಅಂತ. ನಾನು ಒಪ್ಕೊಳ್ತೀನಿ, ದಿಸ್ ಇಸ್ ಅ ಕನ್ಕರೆಂಟ್ ಲಿಸ್ಟ್, ಆಯ್ತಾ? ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ ನಾನು. ಸಂವಿಧಾನಕವಾಗಿ ಇದು ಸ್ಟೇಟ್ ಮತ್ತೆ ಸೆಂಟರ್ಗೆ ಸೇರಿರುವಂತ ಒಂದು ಲಿಸ್ಟ್. ಇವ್ರ ಜೊತೆ ನಾವು ನಿಯೋಗಕ್ಕೆ ಬರ್ತೀವಿ, ಆಯ್ತಾ? ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ಎಲ್ಲಾ ರಾಜ್ಯಗಳಲ್ಲೂ ಶಕ್ತಿ ಯೋಜನೆ ಕೊಡಿ ಅಂತ ಕೇಳಿದ್ರು, ರಾಜ್ಯ ಜನ ಕೇಳಿದ್ರು ಸರ್. ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆಲ್ಲ ಆಗಲ್ಲ ಅಂತಾಯ್ತು, ಅದಕ್ಕೋಸ್ಕರ ತಾನೆ ಇದು ರಾಜಕೀಯವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅವ್ರ ಸಮಸ್ಯೆ ಕೇಳಿ. ಆಯಾ ನಿಗಮಗಳು ನಿಮ್ಗೆ ಅವಕಾಶ ಕೊಡಲ್ಲ ಮೇಡಮ್, ಇವ್ರಿಗೆ ಅವಕಾಶ ಕೊಡಿ, ಇವ್ರು ಮಾತಾಡ್ತಾರೆ. ಇಲ್ಲಾಜಿಕಲ್ ಆಗಿ ಮಾತಾಡ್ತಾ ಇದಾರಲ್ಲ, ಕೇಂದ್ರ ಸರ್ಕಾರ ಅಕ್ಕಿ ನಾವು ಕೊಡ್ಬೇಕು, ಹಣ ನಾವು ಕೊಡ್ಬೇಕು, ಬಸ್ಸು ನಾವು ಕೊಡ್ಬೇಕು, ಮೋದಿ ಸರ್ಕಾರ ಎಲ್ಲ ಮೋದಿ ಸರ್ಕಾರ ಕೊಡ್ಬೇಕು. ಪೊಲಿಟಿಕಲ್ ನೀವು ಮಾತಾಡ್ತಾ ಇದ್ದೀರಾ. ಇವತ್ತು ಬೆಳಗಾದ್ರೆ ಬಸ್ ಸ್ಟ್ರೈಕ್ ಆಗ್ತದೆ, ಅದನ್ನ ಮಾತಾಡಿ. ಚರ್ಚೆ ಮಾಡಿ. ಬೆಳಗಾದ್ರೆ ಬಸ್ ಸ್ಟ್ರೈಕ್ ಮಾತಾಡಿ ಸರ್. ನೀವು ಇವ್ರಿಗೆ ಮಾತಾಡಕ್ ಬಿಡಿ, ಅವರಿಗೆ ನ್ಯಾಯ ಸಿಗ್ಬೇಕಾಗಿದೆ. ಮೇಡಮ್, ನೀವು ಮಾತಾಡಿದ್ಕೆ ನಾವು ಸ್ವಾಗತ ಮಾಡ್ತೀವಿ. ಈಗ ಒಂದು ಬಹಳ ಮುಖ್ಯವಾಗಿ, ನಾವು ಈಗ BJP ಹಿಂದೆ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಮುಷ್ಕರದ ನೋಟಿಸ್ ಕೊಟ್ಟು ನಮಗೆ ಅವತ್ತು ಯಾರೇನು ಪ್ರಚೋದನೆ ಮಾಡಿರಲ್ಲ. ನಾವು 23 ಫೆಬ್ರವರಿ 21ನೇ ತಾರೀಕು ಮುಷ್ಕರದ ನೋಟಿಸ್ ಕೊಟ್ಟಿದ್ವಿ. ನೀವು ಹೇಳಿದ್ರಲ್ಲ ಪ್ರಚೋದನೆ ಒಳಗಾಗಿದೀವಿ ಅಂತ. ನಾವು ಟ್ರೇಡ್ ಯೂನಿಯನ್ ಯಾರು ಪ್ರಚೋದನೆ, ಇವತ್ತು ನಾವೇ ಪ್ರಚೋದನೆ, ಅವತ್ತು ಕೂಡ ಮುಷ್ಕರದ ನೋಟಿಸ್ ನೋಡಿ, ಅಕ್ಸೆಪ್ಟ್ ನೋಡಿ. ನೀವು ಮಾತಾಡುವಾಗ ನಾವು ಮಾತಾಡಿಲ್ಲ. ನಾವು ಅವತ್ತು ಕೂಡ ನೋಡಿ, ನಾವು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಜಗದೀಶ್ ಶೆಟ್ಟರ್ ಅವರು
ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮುಷ್ಕರ ಮಾಡಿದೀವಿ. ಹಾಗೇನು ಕಾಂಗ್ರೆಸ್ ಅವರು ಪ್ರಚೋದನೆ ಮಾಡಿರಲ್ಲ. ಅವ್ರಿಗೆ ಬಿಜೆಪಿ ಹೆಸರು ಹೇಳ್ಬೇಕು ಅಂತ ಅಪೇಕ್ಷೆ ಅವ್ರಿಗೆ ಅಷ್ಟೇ. ಅವರಿಂದಲೂ ಸ್ಟ್ರೈಕ್ ಮಾಡಿದೀವಿ. ಈಗ ಎಲ್ಲ ಬಂದಿದ್ರು, ಎಲ್ಲ ಸರಿಯಾಗಿತ್ತು, ಎಲ್ಲ ಕರೆಕ್ಟ್. ಈ 2 ವರ್ಷದಿಂದ ಶುರುವಾಗಿಲ್ಲ, ಸ್ಟ್ರೈಕ್ ಮಾಡಿದೀವಿ. ಈ 2 ವರ್ಷದಿಂದ ಮತ್ತೆ ನಾವು 23, 21 ಅಂದ್ರೆ 21/2/2024ರಿಂದ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವು ಮುಷ್ಕರ ಮಾಡಿದ್ವಿ. ನಾವು ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಸಾರಿಗೆ ನಿಗಮಗಳ ನೌಕರರ ಯಾರು ಈಡೇರಿಸೋದಿಲ್ಲ. ಯಾವುದೇ ಸರ್ಕಾರ ಇದ್ರೆ ನಾವು ಯಾರಿಂದಲೂ ಪ್ರಚೋದನೆ 4 ಸಲ ಸಂಧಾನಾಗಿ 4 ಸಲ ವಿಫಲ ಆಗಿದೆ. ನಾವೆಲ್ಲ ಅದರಿಂದ ನೀವು ಬಂದು ನ್ಯಾಯ ಕೊಡೋ ಕೆಲಸ ಮಾಡಬೇಕು, ರಾಜಕಾರಣದ ಬಣ್ಣ ಬಳಿಬಾರ್ದು. ಈಗಲೂ ಕೂಡ ಮೇಡಮ್ ಏನ್ ಹೇಳ್ತಾ ಇದಾರೆ, ಈಗ ನೋಡಿ ನಾವೊಂದು ಸಲಹೆ ಕೊಡ್ತೀವಿ, 10 ಸಲ ಇವತ್ತೇ ಮಾಡಿಸಿ. ಸಾಧ್ಯ ಆದ್ರೆ ಇವತ್ತೇ ಮಾಡಿ, ಸಾಧ್ಯ ಆದ್ರೆ ಇವತ್ತೇ ಮಾಡಿಸಿ, ಇವತ್ತು ಮಾಡಿಸಿ. ಸಾಧ್ಯ ಆದ್ರೆ ಮಾತಾಡಬೇಡಿ. ಈಗ ಮೇಡಮ್ ಜೆಡಿಎಸ್ ಪಕ್ಷ ಇರುತ್ತೋ, ಕಾಂಗ್ರೆಸ್ ಪಕ್ಷ ಇರುತ್ತೋ, ಬಿಜೆಪಿ ಯಾರಿದ್ರು ಈಗ ಅವರಿಗೆ ಯಾವ ಸಮಯದಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಈಗಲೂ ಸಹಿತ ಅದೇ ಹೋರಾಟವನ್ನ ಮಾಡ್ತಾ ಇರೋದು. ಆದ್ರೆ ಈಗ ಸರ್ಕಾರ ಹೇಗೆ ಸ್ಪಂದಿಸ್ತಾ ಇದೆ ಅವರ ಒಂದು ಬೇಡಿಕೆಗಳಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಾತಾಡ್ಬೇಕಾಗಿರುವಂತದ್ದು. ಈಗ ಜೆಡಿಎಸ್ ಇದ್ದಾಗ ಕೇಳಿಲ್ಲ, ಬಿಜೆಪಿ ಇದ್ದಾಗ ಕೇಳಿಲ್ಲ, ಕಾಂಗ್ರೆಸ್ ಇದ್ದಾಗ ಕೇಳ್ತಾ ಇದೆ ಅನ್ನುವಂಥದ್ದು ವಿಚಾರ ಇಲ್ಲಿ ಎಲ್ಲಿಲ್ಲ. ಯಾವಾಗ್ಲೂ ಇದ ಪ್ರಜಾಪ್ರಭುತ್ವ, ಮಾತಾಡಕ್ಕೆ ಬಿಡಲ್ಲ. ಇದ ವಾಕ್ಸತಂತ್ರ, ಮಾತಾಡಕ್ ಬಿಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವನ ಮಾತಾಡಕ್ ಬಿಡ್ತಾ ಇಲ್ಲ. ಇದು ವಾಕ್ಸತಂತ್ರನ, ಇದು ಸಂವಿಧಾನನ. ಪಾಪ ಅವ್ರು ಬಂದವ್ರೆ, ನಿಗಮದಿಂದ ಬಂದಿದ್ದಾರೆ. ಕಾರ್ಮಿಕ ಮುಖಂಡರು 50 ವರ್ಷ ಅನುಭವ ಇದೆ. 50 ವರ್ಷ ಅನುಭವ ಇರೋರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಹೌದು, 50 ವರ್ಷ ಅನುಭವ ಇರೋರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಇದು ವಾಕ್ಸತಂತ್ರನ, ಇದು ಸಂವಿಧಾನನ, ಇದು ಪ್ರಜಾಪ್ರಭುತ್ವನ, ಇದು ನ್ಯಾಯ ಕೇಳೋರ್ಗೆ ಕೊಡ್ತಾ ಇರೋ ಅವಕಾಶನ. ಮಾತಾಡಕ್ಕೆ ಬಿಡಲ್ವಲ್ಲ ಸಮಯ. ನ್ಯಾಯ ಎಲ್ಲಿದ್ದಾರೆ? 24 ತಿಂಗಳಿಂದ ಸಂಧಾನ ಮುರಿದಿದೆ. ಅವರು ನಿಲ್ಸಲ್ಲ, ನೀವು ನಿಲ್ಲಿಸ್ಬೇಡಿ. ಏನ್ ಮಾಡಕ್ಕಾಗಲ್ಲ. ನಾವು ನಿನ್ನೆ ನೋಟಿಸ್ ಕೊಟ್ಟಿಲ್ಲ. 10 ಸಲ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನಾವು ಅವತ್ತ ಸನ್ಮಾನ್ಯ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ನಾವು ಅವತ್ತ ಸ್ಟ್ರೈಕ್ ಮಾಡಿದ್ವಿ. ರಾತ್ರಿ 2 ಗಂಟೆ ಮಾಡಿದ್ವಿ. 3 days ರಾತ್ರಿ 2 ಗಂಟೆಗೆ ಜಗದೀಶ್ ಶೆಟ್ಟರ್ ಅವರ ಇದ್ರ ಆದೇಶದ ಮೇರೆಗೆ ಅಶೋಕ್ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ರಾತ್ರಿ 2 ಗಂಟೆ ಮಾಡಿದ್ವಿ ಸರ್ ನಾವು. ರಾತ್ರಿ 2 ಗಂಟೆ ಮುಂಚೆ ರಾತ್ರಿ 2 ಗಂಟೆ ಸಂಧಾನ ಮಾಡಿ ನಾವು ತಯಾರಿದ್ದೀವಿ. ಕೇಳಿಸ್ಕೊಳಕ್ಕಾಗಲ್ಲ. ನಾವು ಸಂಧಾನಕ್ಕೆ ನಾವು ಸಂಧಾನಕ್ಕೆ ವಿರೋಧ ಇಲ್ಲ. ನಾವು ಸಂಧಾನಕ್ಕೆ ಸದಾ ಸಿದ್ಧರಿದ್ದೇವೆ. ಮಾನ್ಯ ಎರಡು ವರ್ಷ ಆಯ್ತು ನಿಮ್ದು. ಇವರು ಫೋನ್ ಮಾಡ್ಲಿ, ಸಂಧಾನಕ್ಕೆ ಕರೀಲಿ. ಸ್ಟ್ರೈಕ್ ಕೊಡ್ತಾ ಇಲ್ಲ. ಇವ್ರಿಗೆ ಉತ್ತರ ಕೊಡಿ, ಇವ್ರಿಗೆ ಉತ್ತರ ಕೊಡಿ. ನೀವು ಇವರಿಬ್ರು ಉತ್ತರ ಕೊಡಿ, ಉತ್ತರ ಕೊಡಿ. MD ಅವ್ರಿಗೆ ಮಾಡಿ 2 ವರ್ಷ ಆಯ್ತು ನಿಮ್ಗೆ ಆಗ್ತಾ ಇಲ್ಲ. 10 ಸಲ ಸಂಧಾನ ಸಭೆ, ನೀವು 10 ಸಲ ಸಂಧಾನ ಸಭೆ. ಕಾಂಗ್ರೆಸ್ ವಕ್ತಾರರಾಗಿ ನೀವು ಬರೀ 3 ದಿನ, ಬರೀ 3 ದಿನದಲ್ಲಿ ಕೊಟ್ಟಿದ್ದಾರೆ. ಬರೀ 3 ದಿನದಲ್ಲಿ ಪರಿಹಾರ ಕೊಟ್ಟವ್ರೆ. ನೀವು 2 ವರ್ಷ 780 ದಿನ, 760 ದಿನ ಅದು ನಿಮ್ಮ ಆಗ್ತಾ ಇಲ್ಲ. ಸಮಸ್ಯೆ ಕೇಳಕ್ಕೆ ತಾಳ್ಮೆ ಇಲ್ಲ. ನೀವು ಪರಿಹಾರ ಸರ್ಕಾರಕ್ಕೆ ಸಮಸ್ಯೆ ಕೇಳಕ್ಕೆ ತಾಳ್ಮೆ ಇಲ್ಲ. ಪರಿಹಾರ ಸರ್ ಒಂದು ರಿಕ್ವೆಸ್ಟ್ ಮೇಡಮ್ ಸಾಧ್ಯ ಯಾವ ಸಂಘಟನೆಗಳಾಗ್ಲಿ ಸಂಸ್ಥೆಗಳಾಗ್ಲಿ ರಾಜಕೀಯ ಪ್ರೇರಿತವಾಗಿ ಯಾವುದೇ ಹೋರಾಟಗಳನ್ನು ಮಾಡಕ್ ಹೋಗೋದಿಲ್ಲ. ಇದರಲ್ಲಿ ಆಯ್ತಾ, ಒಂದ್ ನಿಮಿಷ ಕೇಳಿ ಮೇಡಮ್, ಒಂದ್ ನಿಮಿಷ ಅವ್ರು ಮಾತಾಡಕ್ ಬಿಡಿ. ಆಯ್ತ್ರಿ, ಇರ್ರಿ, ಮನೆ ಏನೇನ್ರಿ ಇದು ಡಿಬೇಟ್ ಕೇಳ್ರಿ ಇದು. ಸ್ಕೂಲ್ ಮಾತಾಡ್ತಿರಲ್ಲ ಮೇಡಮ್, ಪ್ಲೀಸ್ ಇರಿ. ಗೌರವ ಇದೆ, ಜನ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಮೇಡಮ್ ಒಂದ್ ನಿಮಿಷ ಗೌರವ ಇದೆ, ಜನ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ನೋಡಿ ಮೇಡಮ್, ಇವ್ರಿಗೆ ಅರ್ಥ ಇರಕ್ಕಿಲ್ಲ ಅಂತ ಕಾಂಗ್ರೆಸ್ ಮಾತಾಡ್ತಾ ಇರೋದೇನ್ರಿ ಇದು? ಅರ್ಥ ಇಲ್ರಿ ಇದಕ್ಕೆ? ಮಾಹಿತಿಗಳು ಕೊಡ್ತಾ ಇರುತ್ತೆ ಸರ್. ನೋಡಿ ಸರ್, ವಾಯ್ಸ್ ರೈಸ್ ಮಾಡ್ತಾರೆ. ನೋಡಿ ಮೇಡಮ್, ಇದು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೇ ಮೇಡಮ್ ನಾನು ಮಾತಾಡ್ತೀನಿ. ಆಮೇಲೆ ಬೇಕಾದ್ರೆ ನೀವು ರಿಪ್ಲೈ ಕೊಡಿ. ಸ್ವಾತಿ ಅವ್ರಿಗೆ ಸ್ವಾತಿ ಕೇಳಿ. ಸ್ವಾತಿ ಅವರೇ ಒಂದೇ ರಿಕ್ವೆಸ್ಟ್ ಮಾಡ್ತೀವಿ. ನೀವು ಪೊಲಿಟಿಕಲ್ ಆರ್ಗ್ಯೂ ಮಾಡಿ, ಏನಾರು ಆರ್ಗ್ಯೂ ಮಾಡಿ,
ನಾವು ನಾನ್ ಪೊಲಿಟಿಕಲ್ ಪಾರ್ಟೀಸ್ ನಾವು ಯಾರು ಪೊಲಿಟಿಕಲ್ ಸಂಬಂಧ ಇಲ್ಲ. ಹೇಳ್ತೀನಿ ಕೇಳಿ, ದಯವಿಟ್ಟು ನೀವು ಕಾಂಗ್ರೆಸ್ ವಕ್ತಾರನ್ನ ಮಾತಾಡ್ತೀನಿ ಅಂತ ಹೇಳಿ ನಾವು ಪೊಲಿಟಿಕಲ್ ಮಾತಾಡಿ ಹೇಳಿದಿರಿ. ದಯವಿಟ್ಟು ನಾವು ಬೊಮ್ಮೆ ಏನ್ ಮಾಡಿದ್ರೆ ಸರ್ಕಾರದ ಪರವಾಗಿ ಅದಕ್ಕೆ ಕೇಳ್ತೀನಿ. ಸರ್ಕಾರದ ಪರವಾಗಿ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡಬೇಕು ಅನ್ನೋ ಯಾವ ರೈಟ್ ನೀವೇನ್ ಮಾತಾಡೋದು? IAS ಆಫೀಸರ್, KS ಆಫೀಸರ್, KSRT ಚೇರ್ಮನ್ ಬರ್ಬೇಕಿಲ್ಲ, ನೀವೇ ಮಾತಾಡ್ತಾ ಇದ್ದೀರಾ? ಯಾರು ಮಾತಾಡಲ್ಲ. 1800 ಕೋಟಿ ಕೊಟ್ಬಿಡಿ, ನಾವ್ ಯಾರು ಮಾತಾಡಲ್ಲ. ನಾನು ನಮಗ್ ಕೊಡ್ಬೇಡಿ, ಇವ್ರಿಗೆ ಕೊಡಿ, ನಿಗಮಕ್ ಕೊಡಿ, ನೌಕರಕ್ಕೆ ಕೊಡಿ, 1800 ಕೋಟಿ ಅವ್ರು ಕೊಡ್ಬೇಕಾಗಿರೋ ಹಣ ಕೊಡಿ. ನಾವೇನು ಕೇಳ್ತಾ ಇಲ್ಲ, ಅವ್ರ ಪರವಾಗಿ ಕೇಳ್ತಾ ಇದೀವಿ. ಜನಕ್ಕೆ ತೊಂದರೆ ಆಗ್ಬಾರ್ದು, ಜನಕ್ಕೆ ತೊಂದರೆ ಆಗ್ಬಾರ್ದು. ಅವ್ರು ಕೊಡಿ, ಕೊಡ್ಬೇಕಾಗಿರೋದನ್ನ ಕೊಡಿ. ಈಗ ಅವ್ರಿಗೆ ಕೊಡ್ಬೇಕಾಗಿರೋ ಹಣ ಕೊಟ್ಬಿಡಿ. ನೀವು ಹಕ್ಕು ಬಾಧ್ಯತೆ ಮಾತಾಡ್ಬೇಡಿ. ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಸಚಿವರು ನಾವು ಮಾತನಾಡುವಾಗ ಬಹಳ ಹಿರಿಯರು ಅಂದ್ರೆ ಮಾತುಗಳನ್ನ ಕೇಳಿಸ್ಕೊತಾರೆ. ಇವರು ನೋಡಿ, ಬಹಳ ಒಳ್ಳೆ ಮಾತಾಡೋರು ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮಾತುಗಳನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಇಟ್ಕೊಂಡಿದ್ದಾರೆ. ತಾಳ್ಮೆನೇ ಇಲ್ಲ. ಹೋಲಿ ಪರಿಹಾರ ಕೊಡಿಸಿ. ಈಗ ಚೀಫ್ ಮಿನಿಸ್ಟರ್ ಮತ್ತು ಈ ಸಾರಿಗೆ ಸಚಿವರಿಗೆ ನೀವು ದಯಮಾಡಿ ನಮ್ಮ ಪರವಾಗಿ ವಿನಂತಿ ಮಾಡಿ ನಾವು ಅಭಿನಂದನೆ ನಾವು ನಾಳೆ 4 ಗಂಟೆಗೆ ತೀರ್ಮಾನ ಮಾಡೋದು. ಅಷ್ಟರೊಳಗೆ ಬೇಡಿಕೆಯನ್ನ ಇತ್ಯರ್ಥ ಮಾಡಿ. ವಕ್ತಾರೆಯಾಗಿ ಬಿಜೆಪಿ ಮಾಡ್ತಾ ಇರುವಂತ ಹುನ್ನಾರ ನೀವು ಕೊಡ್ಬೇಕಾದ್ರೆ ಬಾಕಿ ಕೊಟ್ಬಿಡಿ, ಜನಕ್ಕೆ ಕೊಡಿ, ನೌಕರರಿಗೆ ಕೊಡಿ. ಜನಗಳಿಗೆ ತೊಂದರೆ ಆಗೋದು ಬೇಡ. ರಾಜ್ಯದ ಜನ ನೆಮ್ಮದಿಯಾಗಿರ್ಬೇಕು, ಅವ್ರ ಸಂಚಾರಕ್ಕೆ ತೊಂದರೆ ಆಗೋದು ಬೇಡ. ಅವ್ರು ಕೊಡೋದನ್ನ ಕೊಟ್ಬಿಡಿ ಸ್ವಾಮಿ. 18,800 ಕೋಟಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ಬೇಕು, ಚರ್ಚೆ ಮಾಡಬೇಕು ಹೊರತು ಅಲ್ಲಿ ಜಗಳ ಕದನ ಇದೆ ಸಮರ. ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ತಾಳ್ಮೆ ಕೇಳಿಸ್ಕೊಡ್ತಾರೆ, ಇವ್ರು ಕೇಳಿಸ್ಕೊಳ್ಳಲ್ವಲ್ಲ. ಇವ್ರು ಕೇಳಿಸ್ಕೊಳ್ಳಲ್ವಲ್ಲ. ನೀವು ಕೊಡಿ, ನಾವೇ ಅಭಿನಂದನೆ ಹೇಳ್ತೀವಿ. ಕೊಡಿ, ಅವ್ರಿಗೆ ಹಣ ಕೊಡಿ, ಅವ್ರಿಗೆ ಹಣ ಕೊಡಿ, ನಾವೇ ಅಭಿನಂದನೆ ಮಾಡ್ತೀವಿ. ಅವ್ರು ಕೊಡ್ಬೇಕಾಗಿರೋದು ಕೊಡಿ, ಅವ್ರು ಕೊಡ್ಬೇಕಾಗಿರೋದನ್ನ ಕೊಡಿ. ಅವ್ರು ನಾವೇನು ಮಾಡ್ತಾ ಇಲ್ಲ. ಅವ್ರ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ 3 ದಿನದಲ್ಲಿ ಮುಗಿಸಿದೀವಿ. ರಾತ್ರಿ 2 ಗಂಟೆನಲ್ಲಿ 3 ದಿನದಲ್ಲಿ 36 ಗಂಟೆಲಿ ಮುಗಿಸಿದೀವಿ. 38 ತಿಂಗಳಾಗಿದೆ, ನೀವು ಇನ್ನೂ ಮಾಡ್ತಾ ಇಲ್ಲ. ನೌಕರರ ಪ್ರತಿನಿಧಿ ಪಕ್ಷದ ಪ್ರಶ್ನೆ ಇಲ್ಲ, ನಮಗೆ ಬೇಡಿಕೆ ಇದೆ. ಆ ಬೇಡಿಕೆ ಇತ್ಯರ್ಥ ಆಗಬೇಕು. ಈಗ ಸೌಮ್ಯ ಅವ್ರ ಮುಖಾಂತರ ಸಮಸ್ಯೆಗಳ ಬಗೆಯಿರಲಿ, ಸಮಸ್ಯೆಗಳ ಬಗೆಯಿರಲಿ, ಬಗೆಹರಿಸಿ. ನಾವು ತಯಾರಿದ್ದೀವಿ. ನೀವು ಕೊಡಿಸ್ಬಿಟ್ರೆ ನಾವೇ ಅಭಿನಂದನೆ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರು, ದಯಮಾಡಿ ಆ ತರದೇನು ಅವಕಾಶಗಳು ಅವ್ರಿಗೆ ಏನಾದ್ರು ಅಧಿಕಾರ ಇದೆ, ದಯಮಾಡಿ ಇದನ್ನ ಮುಗಿಸಿದ್ರೆ ನಾವು ಪಕ್ಷಾತೀತವಾಗಿ ಅಭಿನಂದಿಸ್ತೀವಿ. ಒಂದು ಎರಡನೇದು, ಈ ಸರ್ಕಾರ